ಹೊಸ ವಾಹನ ಖರೀದಿ ಮಾಡುವವರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ವಾಹನಗಳ ನೋಂದಣಿ ವೇಳೆ ಕರ ಸಂಗ್ರಹಕ್ಕೆ ಸಾರಿಗೆ ಇಲಾಖೆ ಸಜ್ಜಾಗಿದೆ. ನೀವೇನಾದರೂ ಬೈಕು ಕಾರು ತೆಗೆದುಕೊಳ್ತಾ ಇದ್ದೀರಾ ಹೊಸದಾಗಿ, ಹೆಚ್ಚುವರಿ ನಿಮಗೆ ಕತ್ತರಿ ಬೀಳುತ್ತೆ. ಯಾಕಂದರೆ ಈಗ ನೋಂದಣಿ ಮಾಡೋಕ್ಕೆ ಹೋಗಿರ್ತೀರಿ, ಅಂದರೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಗಿರ್ತೀರಲ್ವಾ, ಈಗ ಅಲ್ಲಿ ಟ್ಯಾಕ್ಸು ಫೆಬ್ರವರಿ ತಿಂಗಳಿನಿಂದ ಈ ಹೊಸ ನೀತಿ ಜಾರಿಗೆ ಬರಲಿದೆ. ನೆಕ್ಸ್ಟ್ ಮಂತಿಂದ ಬರ್ತಾ ಇದೆ. ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿಗೆ ಮಂಡಳಿ ರಚನೆ ಮಾಡಿದ್ದಾರೆ. ಈ ಮಂಡಳಿಯ ನಿರ್ವಹಣೆಗಾಗಿ ಈ ಕರ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ದು ಫೆಬ್ರವರಿಯಿಂದ ನೋಂದಣಿ ಆಗುವಂಥ ಬೈಕ್ಗೆ, ದ್ವಿಚಕ್ರ ವಾಹನಗಳಿಗೆ 500 ರೂಪಾಯಿ, 4 ಚಕ್ರದ ವಾಹನಗಳು ಅಂದರೆ ಕಾರ್ಗೆ 1000 ರೂಪಾಯಿ ಕರವನ್ನು ಸಾರಿಗೆ ಇಲಾಖೆ ವಿಧಿಸಲಿದೆ. ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿಯೇ ಈ ಬಗ್ಗೆ ತಿದ್ದುಪಡಿ ಮಾಡಲಾಗಿದೆ, ಚರ್ಚೆ ಆಗಿದೆ. ಕರ್ನಾಟಕ ಮೋಟಾರು ವಾಹನಗಳ ಕಾಯ್ದೆ ಏನಿದೆ ಅಲ್ಲೂ ಕೂಡ ತಿದ್ದುಪಡಿಯಾಗಿ ಅದು ರಾಜ್ಯಪಾಲರ ಅಂಕಿತವನ್ನು ಕೂಡ ಪಡೆದುಕೊಂಡಿದೆ. ಸಂತೋಷ್ ಲಾಡ್ ಅವರು ಹೇಳಿದ್ರು ಹಿಂದೆ ಪರಿಷತ್ನಲ್ಲಿ, ಯಾಕೆ ಈ ನಿಯಮವನ್ನು ಜಾರಿಗೆ ತರ್ತಾ ಇದ್ದೀವಿ ನಾವು, ಹೊಸ ನೀತಿಯನ್ನು ಯಾಕೆ 500 ರೂಪಾಯಿ 1000 ರೂಪಾಯಿ ಫಿಕ್ಸ್ ಮಾಡಿದ್ದೀವಿ, ಕಾರ್ಮಿಕರ ಕಲ್ಯಾಣಕ್ಕಾಗಿ ಇದನ್ನು ಬಳಸ್ತೀವಿ, ಸುಮಾರು 100-150 ಕೋಟಿ ಇದರಿಂದ ಆದಾಯ ಸಂಗ್ರಹ ಆಗುತ್ತೆ. ಇದೆಲ್ಲವೂ ಕೂಡ ಕಾರ್ಮಿಕರಿಗೆ, ಈಗ ಚಾಲಕರಾಗಿರ್ಬೋದು, ಕ್ಲೀನರ್ಗಳಾಗಿರ್ಬೋದು, ಏನೇನು ಬಸ್ ಡ್ರೈವರ್ಗಳಿರ್ಬೋದು, ಪ್ರೈವೇಟ್ ವೆಹಿಕಲ್ ಆಟೋ ಡ್ರೈವರ್ಗಳಿರ್ಬೋದು, ಅಂದರೆ ಕಾರ್ಮಿಕ ನಿಧಿ ಅವ್ರಿಗೆ ಹೋಗುತ್ತೆ ಫಂಡ್ ಇದು ಅಂಥೇಳಿ ಅವ್ರು ಹೇಳಿದರು. ಬಟ್ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಬಸ್ ರೇಟ್ ಜಾಸ್ತಿ ಆಯಿತು, ಮೆಟ್ರೋದು ಜಾಸ್ತಿ ಆಗ್ತಾ ಇದೆ, ಅದಾದ ಮೇಲೆ ಈ ಟ್ಯಾಕ್ಸು, ದಿನಬಳಕೆಯ ವಸ್ತುಗಳದ್ದು, ಜನಸಾಮಾನ್ಯ ರೀತಿ ಹೇಳ್ತಾ ಇದ್ದಾರೆ. ಒಂದಾದ ಮೇಲೆ ಸರ್ಕಾರ ಈ ರೀತಿಯ ದರಗಳನ್ನು ಹೆಚ್ಚಿಗೆ ಮಾಡ್ತಾ ಇದೆ. ಯಾಕೆಂದರೆ ನೋಡಿ, ಸಹಜವಾಗಿ ನಾವು ಒಂದು ಬೈಕನ್ನು ತೆಗೆದುಕೊಳ್ಳುವಾಗ ಆ ಮೂಲ ಬೆಲೆ ಏನಿರುತ್ತೆ, ಮೂಲ ಬೆಲೆ ಅರ್ಧ ಇದ್ದರೆ ಅರ್ಧ ಏನಿರುತ್ತೆ, ಟ್ಯಾಕ್ಸೇ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಟ್ಯಾಕ್ಸ್ ಇರುತ್ತೆ. ಈಗ ಸೆಸ್ ಇದೇ ಸೆಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನಾರ್ಮಲಾಗಿ ಕಟ್ಟುವಂತಹ ಟ್ಯಾಕ್ಸ್ಗೆ ಹೆಚ್ಚುವರಿಯಾಗಿ ವಿಧಿಸುವಂತಹ ಒಂದು ತೆರಿಗೆ ಇದಾಗಿದೆ.